ಭರತ್, ನೀವೊಂದು ಕಾಂಪ್ಲಿಕೇಟೆಡ್ ಕೇಸಿಗೆ ಸಿಕ್ಕಾಕೊಂಡಿದ್ದೀರಾ ಅಂತ ನಂಗೆ ಗೊತ್ತು. ವಿನೋದ್ ಮೊದಲಿಂದಲೂ ಅವಂದೇ ಆದ ರೀತಿಯಲ್ಲಿ ಹೋಗ್ತಾ ಇದ್ದ. ಇಲ್ಲಿಗೆ ಹೊರಡೋದಕ್ಕೆ ಮುಂಚೆ ಫೋನ್ ಮಾಡಿ ಒಂದು ರಿಸ್ಕ್ ತಗೋತಾ ಇದ್ದೀನಿ ಅಂತ ಹೇಳಿದಾಗ ಹೀಗಾಗುತ್ತೆ ಅಂತ ಅನ್ಕೊಟ್ಟಿರ್ಲಿಲ್ಲ. ಏನ್ ಭರತ್ ನೀವು ಚಿಕ್ಕ ಮಗು ತರ. ಅವನಿಗೇನಾದ್ರೂ ಒಂದೇ ಒಂದು ಪ್ರಾರ್ಥನೆ ದುರ್ಗಾ, ಅವನೆಲ್ಲೇ ಇದ್ರು ಜೀವಂತವಾಗಿದ್ರೆ ಸಾಕು. ಇಲ್ಲ ರೀ, ಅವನ್ಗೇನೂ ಆಗಿರಲ್ಲ. ಡೆಲ್ಲಿನೇ ನಡುಗ್ಸೋ IPS ಆಫೀಸರ್ ಧೈರ್ಯ ಎಲ್ಲ ಇಲ್ಲಿಗೆ ಬಂದ್ ಕೂಡ್ಲೆ ಕರ್ಗೋಯ್ತಾ? ಒಂದು ಕ್ಷಣ ನಾನು ಒಬ್ಬ ಅಣ್ಣ ಆಗ್ಬಿಟ್ಟೆ. ಓಕೆ, IPS ಆಫೀಸರ್ ಭರತ್ ರಿಪೋರ್ಟಿಂಗ್ ಸರ್. ಪ್ರತಿ ಕೇಸು ಶುರು ಮಾಡೋದಕ್ಕೆ ಮುಂಚೆ ನಾನು ನಿನ್ನ ಕೇಳೋ ಪ್ರಶ್ನೆ, ಎಲ್ಲಿಂದ ಶುರು ಮಾಡಲಿ, ಹೇಗೆ ಶುರು ಮಾಡಲಿ, ಯಾರಿಂದ ಶುರು ಮಾಡಲಿ? ಇದು ನನ್ ಭರತ್. ಈ ಧೈರ್ಯದ ಮುಂದೆ ತಾನೇ ನಾನು ಸೋತ್ ಹೋಗಿದ್ದು. ಗೊತ್ತಾಯ್ತಾ ಮೈ ಲವಬಲ್ ಇಡಿಯಾಟಿಕ್ ಹಸ್ಬೆಂಡ್? ಒಂದು ಕೊಟ್ಟೆ ಅಂದ್ರೆ ಕೊಡ್ತೀರಾ ಕೇಳೋಕೆ ಇಲ್ಲೊಬ್ನಿದ್ದಾನೆ. ಅವ್ನ್ ಬಂದು ನಿಮ್ ಸೊಂಟದ ಮೂಳೆ ಮುರಿದು ಹಾಕ್ಬಿಡ್ತಾನೆ. ಐ ಆಮ್ ಸಾರಿ ಮಚ್ಚಿನಾ, ಹೇಳಿದ್ರ ವಾಪಸ್ ತಗೊಂಡ್ಬಿಡ್ತೀನಿ. ಈ ಭಯ ಯಾವಾಗ್ಲೂ ಮನ್ಸಿನಲ್ಲಿರ್ಬೇಕು. ಈಗ ಹೇಳಿ, ಏನ್ ಕೇಳಿದ್ದು? ಎಲ್ಲಿ ಶುರು ಮಾಡ್ಲಿ ಅಂತ. ಅಪ್ಪ ಹೇಳಿದ ಪ್ರಕಾರ ಅವ್ರು ನೀಲಿ ಬೆಟ್ಟಕ್ಕೆ ಬಂದಾಗ್ಲಿಂದ ನಮ್ಗೆ ಎಷ್ಟು ಸಲ್ತಾನೆ ಉಳ್ಕೊಂಡಿದ್ದು. ಅಂದ್ಮೇಲೆ ಅಲ್ಲಿಂದ ಶುರು ಮಾಡೋದೇ ಕರೆಕ್ಟ್ ಪ್ಲೇಸ್. ರೈಟ್ ಪಾಯಿಂಟ್. ಪರವಾಗಿಲ್ಲ, ನಿನಗೂ ಪೊಲೀಸ್ ಬುದ್ಧಿ ಬಂದಾಯ್ತು. ಕೇಸ್ ಶುರು ಮಾಡಕ್ಕೆ ನನ್ ಬುದ್ಧಿ ಬೇಕು, ಆದ್ರೆ ಗವರ್ಮೆಂಟ್ ಸಂಬಳ ಮಾತ್ರ ನಿಮ್ಗೆ. ಇವತ್ತಿನ ತನಕ ಲೆಕ್ಕಾಚಾರ ಹಾಕಿ ನನಗೆ ಕಮಿಷನ್ ಕೊಡ್ಬೇಕು ಅಂತ ನಿಮ್ ಮನ್ಸಿಗೆ ಬಂದಿದ್ಯಾ? ಕಮಿಷನ್ ಕೊಟ್ಟಿದ್ದೀನಲ್ಲೇ. ಎಲ್ರಿ? ಅದೇ ತಾನ ಕಡೆ ನೀನು ಹೊಟ್ಟೆಯಲ್ಲಿ ಬೆಳೀತಾ ಇರೋದು. ಹೋಗಿಪ್ಪ, ನಿಮ್ ನಾಚಿಕೆನೇ ಆಗಲ್ಲ. So we are starting from the guest house.